ನಮಸ್ಕಾರ ಸ್ನೇಹಿತರೆ, ಆಹಾರ ವಾಹಿನಿ ಚಾನಲ್ಲಿಗೆ ಸ್ವಾಗತ. ತುಂಬ ಹೆಲ್ತಿ ಹಾಗೂ ಈಸಿಯಾಗಿ ಮಾಡುವ ಪಾಲಕ್, ಪಟೋಟ, ಆಲೂ ಹಾಗೂ ಹಸಿ ಬಟಾಣಿಯಿಂದ ಮಾಡುವ ಗ್ರೇವಿ ಹೇಗೆ ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ 6 ಆಲೂಗಡ್ಡೆ, ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಬಹುದು. ನಿಮ್ಮ ಕ್ವಾಂಟಿಟಿ ಮೇಲೆ ಕೂಡ ನೀವು ಮಾಡ್ಕೋಬೋದು. 6 ಆಲೂಗಡ್ಡೆಯನ್ನು ತೊಳೆದು ಕುದಿಸಿಟ್ಟುಕೊಳ್ಳಿ. ಇದನ್ನು ದಪ್ಪ ದಪ್ಪ ಪೀಸನ್ನಾಗಿ ಕಟ್ ಮಾಡಬೇಕು. ತಿಳುವಾಗಿ ಮಾಡೋಕ್ಕೆ ಹೋಗಬೇಡಿ, ಮತ್ತು ಗ್ರೇವಿ ಮಾಡುವಾಗ ನೈಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದಕ್ಕೆ 1 ಕಪ್ಪು ಹಸಿ ಬಟಾಣಿ ಬಿಡಿಸಿಟ್ಟರೆ ಮೊಳಕೆ ಕೂಡ ಬರುತ್ತೆ. ಇದನ್ನು ಕೂಡ ಚೆನ್ನಾಗಿ ತೊಳೆದಿಟ್ಟುಕೊಳ್ಳಿ. ಹಾಗೆ 1 ಕೈ ಮುಷ್ಟಿಗಿಂತ ಜಾಸ್ತಿ ಪಾಲಕ್ ಸೊಪ್ಪನ್ನು ತೆಗೆದು ಇದನ್ನು ನೈಸಾಗಿ ಕಟ್ ಮಾಡಿ ಇದನ್ನು ಕೂಡ 2-3 ಟೈಮ್ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ. ನೀವು ಬಿಸಿ ನೀರಲ್ಲಿ ಕೂಡ ವಾಶ್ ಮಾಡ್ಬೋದು, ಅಥವಾ ಇದರಲ್ಲಿ ಪಾಲಕ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಕೂಡ ಒಂದು 3 ಟೈಮ್ಸ್ ಚೆನ್ನಾಗಿ ಕ್ಲೀನ್ ಮಾಡಿದರೆ ತುಂಬಾ ಒಳ್ಳೆಯದು. ಪಾಲಕಲ್ಲಿ ಮಣ್ಣಿನ ಅಂಶ ಇರುತ್ತೆ. ಇದಕ್ಕೆ ಕುದಿಯಲು ಬಿಡಿ. ನೀರು ಹಾಕಿ ಪಾಲಕ್ ಹಾಕಿ ಅರ್ಧ ಇಂಚು ಶುಂಠಿ, 2 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಯಲು ಬಿಡಿ. ಇದು ಒಂದು 4-5 ನಿಮಿಷ ಚೆನ್ನಾಗಿ ಕುದಿಬೇಕು. 4-5 ಪೀಸ್ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಕುದಿಸಿದ ಪಾಲಕನ್ನು ಒಂದು ತಟ್ಟೆಗೆ ಎತ್ತಿಟ್ಟುಕೊಳ್ಳಬೇಕು. ಇದು ಬಿಸಿ ಆರಲು ಬಿಡಿ. ಬಿಸಿ ಆರಿದ ಮೇಲೇ ಮಿಕ್ಸಿ ಜಾರಿಗೆ ಹಾಕಬೇಕು, ಅಂದ್ರೇ ಚೆನ್ನಾಗಿರುತ್ತೆ. ಇದು ನೈಸಾಗಿ ಪೇಸ್ಟು ನಿಮ್ಮ ಮೊದಲಿಗೆ ಹಾಕಿ ರುಬ್ಕೋಬೋದು. 4 ಟೇಬಲ್ ಸ್ಪೂನ್ ಮೊಸರು, ಅಥವಾ ಒಂದು ರೌಂಡ್ ಹೊಡಿಸಿದ ಮೇಲೆ ಮಿಕ್ಸಿ ಹಾಕಿದ ಮೇಲೆ ಕೂಡ ಮೊಸರನ್ನ ಹಾಕಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಟುಕೊಳ್ಳಿ. ಹಾಗೆ ಇದಕ್ಕೆ 2 ಈರುಳ್ಳಿ ನೈಸಾಗಿ ಕಟ್ ಮಾಡಬೇಕು. ಈರುಳ್ಳಿಯನ್ನು ಎಷ್ಟು ನೈಸ್ ಮಾಡ್ತೀರೋ ಅಷ್ಟು ಬಾಯಿಗೆ ಬರಲ್ಲ, ಚೆನ್ನಾಗಿರುತ್ತೆ. ನೋಡಿ, ಈ ಥರದಲ್ಲಿ 2 ಈರುಳ್ಳಿಯನ್ನು ನೈಸಾಗಿ ಕಟ್ ಮಾಡಿ ಇಟ್ಟುಕೊಳ್ಳಿ. ಒಂದು ಕಡಾಯಿಯನ್ನು ಗ್ಯಾಸ್ ಮೇಲೆ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಬೇಕು ಫ್ರೆಂಡ್ಸ್. ಹಾಗೆ ನಿಮಗೆ ಇದರಲ್ಲೇ ಹಾಕಿ 1 ಟೇಬಲ್ ಸ್ಪೂನ್ ತುಪ್ಪ ಅಥವಾ ಬಟರನ್ನು ಹಾಕಿ ಆಮೇಲೆ ಕೂಡ ಹಾಕ್ಬೋದು. ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಚಟ್ಪಟ ಅಂದ ಮೇಲೆ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಈ ಈರುಳ್ಳಿ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರಬೇಕು. ಇದು ಬಂದಮೇಲೆ ರುಬ್ಬಿಟ್ಟುಕೊಂಡ ಈ ಪಾಲಕ್ ಸೊಪ್ಪಿನ ಗ್ರೇವಿಯನ್ನು ಕೂಡ ಇದಕ್ಕೆ ಹಾಕಿ ಇದನ್ನು ಹಾಕಿ ಎಣ್ಣೆ ಬಿಡುವ ತನಕ, ಅಂದರೆ ಹಸಿ ವಾಸನೆ ಹೋಗುವ ತನಕ, ಸ್ಮೆಲ್ ಚೇಂಜ್ ಆಗುತ್ತೆ ನೋಡಿ, ಆ ಥರದಲ್ಲಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಹಸಿ ವಾಸನೆ ಇದ್ದರೆ ಪಲ್ಯನೇ ಗ್ರೇವಿ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಈ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ನೋಡಿ, ಈ ಥರದಲ್ಲಿ ಫ್ರೈ ಮಾಡಿ ಹಾಗೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ. ಅಂದರೆ ಎಣ್ಣೆ ಚೆನ್ನಾಗಿ ಬಿಡುತ್ತೆ. ಚೆನ್ನಾಗಿ ಬಿಟ್ಟ ಮೇಲೆ ಟೇಸ್ಟಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿರಿ. ಕಮ್ಮಿ ಅನಿಸಿದರೆ ಮತ್ತೆ ಸ್ವಲ್ಪ ಹಾಕಕ್ಕೆ ಬರುತ್ತೆ. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟೇ, 1 ಟೇಬಲ್ ಸ್ಪೂನಿನಷ್ಟು ಬೇಸನ್ ಕಡಲೆ ಹಿಟ್ಟು, ಹಸಿ ಕಡಲೆಬೇಳೆ ಹಿಟ್ಟನ್ನು ಹಾಕಿ, ಅಂದ್ರೆ ಈ ಗ್ರೇವಿಗೆ ಟೇಸ್ಟ್ ಕೊಡುತ್ತೆ. ತುಂಬಾ ಹೋಟೆಲ್ ಸ್ಟೈಲಾಗಿ ಚೆನ್ನಾಗಿ ಬರುತ್ತೆ. ಹೋಟೆಲಲ್ಲಿ ಮಾಡ್ತಾರಲ್ಲ ಆ ಥರದಲ್ಲಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಬೇಸನ್ ಹಾಕಿದರೆ ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ನಾವು 1 ಕಪ್ ಬಟಾಣಿ ಕೂಡ ಹಾಕಿ ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು 4-5 ನಿಮಿಷ ಚೆನ್ನಾಗಿ ಬೇಯಬೇಕು. ಇದಕ್ಕೆ 1 ಟೇಬಲ್ ಸ್ಪೂನಿನಷ್ಟು ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕು ಹಾಕಿ, ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಮಿಕ್ಸ್ ಆಗೋ ತನಕ. ತುಂಬ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಲಂಚ್ ಡಿನ್ನರಿಗೆ ತುಂಬ ಹೆಲ್ತಿಕರವಾದ ರೆಸಿಪಿ. ಇದಕ್ಕೆ ಅರ್ಧ ಗ್ಲಾಸ್ ಮೊದಲಿಗೆ ನೀರು ಹಾಕಿ, ಆಮೇಲೆ ಬೇಕಂದರೆ ಗಟ್ಟಿ ಅನಿಸಿದರೆ ಇನ್ನೊಂದು ಅರ್ಧ ಗ್ಲಾಸ್, ಟೋಟಲ್ 1 ಗ್ಲಾಸ್ ನೀರಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಒಂದು 4-5 ನಿಮಿಷ ಇದು ಕುದ್ದ ಮೇಲೆ ಆಮೇಲೆ ಆಲೂಗಡ್ಡೆ ಹಾಕಿ. ಫಸ್ಟ್ಗೆ ಹಾಕಕ್ಕೆ ಹೋಗಬೇಡಿ, ಅಂದರೆ ಬಟಾಣಿ ಸ್ವಲ್ಪ ಬೇಯಬೇಕು. ಅದಕ್ಕೋಸ್ಕರ ಅದು ಬೆಂದ ಮೇಲೆ ಇದಕ್ಕೆ ಆಲೂಗಡ್ಡೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಕುದಿಯಲು ಬಿಡಬೇಕು. ಇದಕ್ಕೆ 1 ಟೇಬಲ್ ಸ್ಪೂನಿನಷ್ಟು ಕಸ್ತೂರಿ ಮೇಥಿಯನ್ನು ಹಾಕಿ, ಕಸ್ತೂರಿ ಮೇಥಿಯನ್ನು ಕೈಯಿಂದ ತಿಕ್ಕಿ ಹಾಕಬೇಕು, ಅಂದ್ರೆ ಅದು ಪೌಡ್ರಾಗಿ ಚೆನ್ನಾಗಿ ಬರುತ್ತೆ. ಕಸ್ತೂರಿ ಮೇಥಿ ಹಾಕಿ ಇದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಬೇಯಿಸಬೇಕು. 1-2 ನಿಮಿಷ ಬೇಯಿಸಿ ಅವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಏಕೆಂದರೆ ಕಡಲೆ ಹಿಟ್ಟು ಹಾಕಿರ್ತೀವಲ್ಲ, ಬೇಸನ್ ಹಾಕಿರೋದ್ರಿಂದ ತಳ ಅಂಟುತ್ತೆ. ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾಯಿರಿ. ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇದ್ರೇ ಗ್ರೇವಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಮೊದಲಿಗೆ ಕಾಳು ಬೆಂದಿದೆ ಇಲ್ಲ ಅಂತ ನೋಡಬೇಕು ಒಂದ್ಸರಿ. ಬೆಂದಿಲ್ಲ ಅಂದರೆ ಇನ್ನೊಂದು 1 ನಿಮಿಷ ಚೆನ್ನಾಗಿ ಬೇಯಲು ಬಿಡಬೇಕು. ಅಂದರೆ ಕಾಳು, ಈ ಪಾಲಕಲ್ಲಿ ಅಯನ್ ಕಂಟೆಂಟ್ಸ್ ಇರುತ್ತೆ, ಕೆಂಪು ರಕ್ತ ಕಣಗಳನ್ನು ಬಲಪಡಿಸುತ್ತೆ ಫ್ರೆಂಡ್ಸ್. ಹಿಮೋಗ್ಲೋಬಿನಿಗೂ ತುಂಬ ಒಳ್ಳೆಯದು. ಹಸಿ ಬಟಾಣಿ ಕೂಡ ತುಂಬಾ ಒಳ್ಳೆಯದು, ಡೈಜೆಷನಿಗೂ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಈಸಿ ಹಾಗೂ ಹೆಲ್ತಿಕರವಾದ ಗ್ರೇವಿ ಫ್ರೆಂಡ್ಸ್. ಇದು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.
ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.